ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಕಳ್ಳತನವಾಗಿತ್ತು. ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನದ ಅರ್ಚಕ, ಪಾರು ಪತ್ತೆದಾರ ಸೇರಿ 6 ಮಂದಿಯನ್ನ ತಲೆದಂಡ ಮಾಡಲಾಗಿದೆ. ಮೇಲುಕೋಟೆ ಯೋಗ ನರಸಿಂಹ ದೇಗುಲದಲ್ಲಿ ಕಳ್ಳತನವಾಗಿತ್ತು. ಕೇಸ್ಗೆ ಸಂಬಂಧಿಸಿದಂತೆ ದೇವಸ್ಥಾನದ ಅರ್ಚಕ, ಪಾರು ಪತ್ತೆದಾರ ಸೇರಿ 6 ಮಂದಿ ತಲೆದಂಡವಾಗಿದೆ. 6 ಮಂದಿಯನ್ನ ಅಮಾನತುಗೊಳಿಸಿ ಆದೇಶಿಸಿದೆ ದೇಗುಲದ ಇಒ ಶೀಲಾ. ಅರ್ಚಕ ನಾರಾಯಣ ಭಟ್ಟ ಹಾಗೆ ಪಾರು ಪತ್ತೆದಾರ ಶ್ರೀಧರ್, ಜೊತೆಗೆ ತಿರುವಂಗಡಾಚಾರ್, ಶ್ರೀ ಕಸ್ತೂರಿ ಶ್ರೀನಿವಾಸ್, ಕಾವಲುಗಾರ ಗಂಗಾಧರ್, ಬಸವರಾಜ್ ಅಮಾನತಾಗಿರುವುದು. ಕಳೆದ ಜನವರಿಯಲ್ಲಿ ಹುಂಡಿ ಕಳವು ಕೇಸ್ ಆಗಿತ್ತು. ಅದಾದ ನಂತರದ ಬೆಳಕಿಗೆ ಬಂತು, ಹುಂಡಿಯಲ್ಲಿ ಒಂದಷ್ಟು ಚಿನ್ನ, ಬೆಳ್ಳಿ ಸೇರಿದಂತೆ ನಗದು ಕೂಡ ಕಳ್ಳತನವಾಗಿತ್ತು. ಅದಾದ ನಂತರದಲ್ಲಿ ರಹಸ್ಯ ಕ್ಯಾಮ್ರಾವನ್ನ ಕೂಡ ಆಡಳಿತ ಮಂಡಳಿ ಅಳವಡಿಕೆ ಮಾಡಿದ್ರು ಅನ್ನೋದು ಗೊತ್ತಾಯಿತು. ಆ ಕ್ಯಾಮ್ರಾದಲ್ಲಿ ಸರಿಯಾದಂತಹ ವಿಚಾರವನ್ನ ಮುಂದಿಟ್ಕೊಂಡು ಹುಂಡಿಯಲ್ಲಿದ್ದ ಹಣ ಕದ್ದಿದ್ದು, ಚಿನ್ನ ಕಳ್ಳತನ ಆಗಾಗ ನಡೀತಾ ಇತ್ತು. ಆ ಎಲ್ಲ ಫುಟೇಜ್ ಸಿಕ್ಕಿತ್ತು. ಅದಾದ ನಂತರದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟರೂ ಕೂಡ ಯಾವುದೇ ಉತ್ತರ ಬಂದಿರಲಿಲ್ಲ. ಈ ಕುರಿತು ಕೆಲವೊಂದಷ್ಟು ದಿನದ ಹಿಂದೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಇದು ಯಾವುದಕ್ಕೂ ಕೂಡ ಕ್ಯಾರೆ ಅಂತಿರಲಿಲ್ಲ. ಹಾಗಾಗಿ ಕರ್ತವ್ಯ ಲೋಪ ಎಸೆದಿದ್ದು ಸಾಬೀತಾಗಿದ್ದು 6 ಮಂದಿಯನ್ನ ಅಮಾನತುಗೊಳಿಸಿ ಅಂತ ಈಗ ಇಒ ಶೀಲಾ ಆದೇಶವನ್ನ ಹೊರಡಿಸಿದ್ದಾರೆ.